ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ರಮ್ಯಾ. RNA ದುರ್ಗಾ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ತಿಂಡಿ ಮಾಡ್ತಾ ಇದ್ದೇನೆ ನಾನು. ಅದ್ರದ್ದು ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಇದು ಎಂತ ತಿಂಡಿ ಹೆಸರು ಅಂತ ಹೇಳಿದ್ರೆ, ಇದಕ್ಕೆ ಸುಕ್ಕಿನ ಉಂಡೆ ಅಂತ ಹೇಳ್ತಾರೆ, ಅಥವಾ ಸುಕ್ರುಂಡೆ ಅಂತ ತುಳುವಲ್ಲಿ ಹೇಳ್ತಾರೆ. ಇದಕ್ಕೆ ಬೇಕಾಗುವಂತ ವಸ್ತು ಯಾವ್ದಿಲ್ಲ ಅಂತ ಹೇಳಿದ್ರೆ ಹೆಸರು ಬೇಳೆ. ನೋಡಿ, ಇಲ್ಲಿ ಕಾಣ್ತದಲ್ಲ ಹೆಸರು ಬೇಳೆ. ಇದು ಹೆಸರು ಬೇಳೆ ತುಂಬಾ ಒಳ್ಳೆ ಕ್ವಾಲಿಟಿದು ನಾವು ತಕೊಳ್ಬೇಕಾಗ್ತದೆ. ಇದಕ್ಕೆ ಇದು ಒಂದು ಸ್ವೀಟ್ ತಿಂಡಿ. ಫಸ್ಟ್ ನಾನು ಇದ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಆಮೇಲೆ ಹೇಗೆ ಮಾಡುದು ಅಂತ, ಮತ್ತೆ ಮಾಡಿದ್ದನ್ನು ನಾನು ತೋರಿಸ್ತೇನೆ. ಹೆಸರು ಬೇಳೆಯನ್ನು ನಾವು ಚೆನ್ನಾಗಿ ಅದನ್ನ ತೊಳೆದಿಡ್ಬೇಕು. ಆ ನಂತರ ನಾವು ಬಿಸಿ ನೀರನ್ನ ಕಾಯಿಸಿ ಅದಕ್ಕೆ ಈ ಹೆಸರು ಬೇಳೆಯನ್ನ ಅದಕ್ಕೆ ಹಾಕಿ ಅದು ತುಂಬಾ ಸ್ವಲ್ಪ ಬೇಯಿಸ್ಬೇಕು, ಹೆಚ್ಚು ಬೇಯಿಸಬಾರ್ದು. ಯಾಕಂದ್ರೆ ಫಸ್ಟ್ ನೀರನ್ನು ಕುದಿಸ್ಬೇಕು. ಕುದ್ದ ನೀರಿಗೆ ಇದನ್ನ ನಾವು ಹೆಸರು ಬೇಳೆಯನ್ನ ಹಾಕ್ಬೇಕು. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು, ಹೆಚ್ಚು ಉಪ್ಪು ಹಾಕ್ಬಾರ್ದು. ಯಾಕಂದ್ರೆ ಮತ್ತೆ ನಾವು ಬೆಲ್ಲದ ಪಾಕದಲ್ಲಿ ಇಡ್ಲಿಕ್ಕುಂಟು. ಮತ್ತೆ ಅದಕ್ಕೆ ಒಂದು ಅಕ್ಕಿ ಹಿಟ್ಟು ಸಹ ಬೇಕು ನಮ್ಗೆ. ಅಕ್ಕಿ ಹಿಟ್ಟು ಅಂದ್ರೆ ಈಗ ನೀರ್ ದೋಸೆ ಮಾಡುವಂತ ಹಿಟ್ಟನ್ನೇ ಸ್ವಲ್ಪ ದಪ್ಪ ಮಾಡ್ಬೇಕು. ನೀರ್ ದೋಸೆ ಅಷ್ಟು ತುಂಬಾ ತೆಳು ಇರಬಾರ್ದು, ಅದು ದಪ್ಪ ಇರ್ಬೇಕು. ಆ ನಂತರ ಅದರಲ್ಲಿ ಡಿಪ್ ಮಾಡ್ಲಿಕ್ಕುಂಟು. ನಾವು ಈ ಉಂಡೆಯನ್ನು ಪಾಕ ಮಾಡಿ ಉಂಡೆಯನ್ನು ಡಿಪ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಕಾಯಿಸ್ಲಿಕ್ಕುಂಟು. ಹಾಗಾಗಿ ನಾವು ಹೆಚ್ಚು ಉಪ್ಪು ಹಾಕ್ಬಾರ್ದು. ನಾವು ಇದು ಹೆಸರು ಬೇಳೆ ಬೆಂದ ನಂತರ ನಾವು ಬೆಲ್ಲದ ಪಾಕ ಮಾಡ್ಬೇಕು. ಬೆಲ್ಲದ ಪಾಕ ಅಂತ ಹೇಳಿದ್ರೆ ಬೆಲ್ಲವನ್ನು ನಾವು ಪಾಕ ಮಾಡಿ ಅದಕ್ಕೆ ತೆಂಗಿನ ತುರಿಯನ್ನು ಹಾಕ್ಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು, ಒಂದು ಅರ್ಧ ತೆಂಗಿನ ಗಡಿದ್ದು ತುರಿಯನ್ನು ಹಾಕ್ಬೋದು, ಅಥವಾ ಒಂದು ತೆಂಗಿನಕಾಯಿದು ಸಹ ಹಾಕ್ಬೋದು. ಈಗ ಅರ್ಧ ಕೆಜಿ ಆದ್ರಿಂದ ಒಂದು ತೆಂಗಿನಕಾಯಿದು ತುರಿ ಬೇಕಾಗ್ತದೆ. ಅದನ್ನ ಪಾಕದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಆ ನಂತರ ನೀವು ಈ ಹೆಸರು ಬೇಳೆಯನ್ನ ಅದಕ್ಕೆ ಆಡ್ ಮಾಡ್ಬೇಕು. ಆಗ ಉಪ್ಪು ಹಾಕ್ಬೇಡಿ, ಯಾಕಂತ ಹೇಳಿದ್ರೆ ಮತ್ತೆ ನಾನು ಹೇಳ್ತೇನೆ ನಿಮ್ಗೆ, ಅಕ್ಕಿ ಹಿಟ್ಟಿನಲ್ಲಿ ಉಪ್ಪಿರ್ತದೆ. ಇದನ್ನು ಚೆನ್ನಾಗಿ ಪಾಕ ಮಾಡಿ ಸ್ವಲ್ಪ ಗಟ್ಟಿ ಬಂದ ನಂತರ ಅದನ್ನ ಗ್ಯಾಸ್ ಆಫ್ ಮಾಡಿ ಸುಮ್ಮನೆ ಇಟ್ಟು ಬಿಡಿ. ಸ್ವಲ್ಪ ತಣಿತಾ ಬರುವಾಗ ನಾವು ಅದನ್ನು ಉಂಡೆ ಕಟ್ಟಿ ಅದನ್ನು ಒಂದು ಸೈಡ್ ಅಲ್ಲಿ ಉಂಡೆ ಮಾಡಿ ಇಡ್ಬೇಕು. ನಂತರ ನಾನು ಹೇಳಿದಾಗೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಏನು ಅಕ್ಕಿ ಹಿಟ್ಟು ಬೇಡ, ನಿಮ್ಗೆ ಹೇಗೆ ಬೇಕು ಗೊತ್ತಾಗ್ತದಲ್ಲ, ಒಂದು ಅರ್ಧ ಪಾವನಷ್ಟು ಅಕ್ಕಿ ಹಿಟ್ಟನ್ನ ಮಾಡ್ಕೊಂಡು, ತುಂಬಾ ತೆಳು ಮಾಡ್ಬೇಡಿ. ಯಾಕಂದ್ರೆ ಅದು ನಾವು ಮಾಡಿದ ಉಂಡೆ, ಅದನ್ನು ಡಿಪ್ ಮಾಡಿ ನಾವು ಅದನ್ನ ಎಣ್ಣೆಯಲ್ಲಿ ಕಾಯಿಸ್ಲಿಕ್ಕುಂಟು. ಹಾಗಾಗಿ ನೀವು ಅದನ್ನ ಒಂದು ಬಂದ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಬಂದ ಮಾಡಿ, ಅರ್ಧ ಕಪ್ ಅಲ್ಲ, ಒಂದು ಕಪ್ ಸಹ ಮಾಡ್ಬೋದು. ಒಂದು ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನ ನೆನ್ಸಿಡಿ, ಸ್ವಲ್ಪ ಹೊತ್ತು ನೆನ್ಸಿಟ್ಟು, ನಾವೀಗ ನೀರ್ ದೋಸೆಗೆಲ್ಲ ಹೇಗೆ ನೆನೆಸ್ತೇವೆ ಹಾಗೆ ಒಂದು ಗಂಟೆ ನೆನೆಸಿ ಆದ್ಮೇಲೆ ಕಡ್ದು ಅದರ ಬಂಧದಲ್ಲಿ ನಾವು ಈ ಉಂಡೆಯನ್ನ ಡಿಪ್ ಮಾಡೋದನ್ನ ಮುಳುಗಿಸಿ ನಾವು 1, 2, 3 ನಿಮ್ಮ ಬಾಣಲೆ ಪಾತ್ರೆ ಎಷ್ಟು ದೊಡ್ಡದಿದೆ, ಈಗ ಸಣ್ಣದಿದ್ರೆ ಒಂದು 2 ಕಾಯಿಸ್ಬೋದು. ದೊಡ್ಡ ಬಾಣಲೆ ಆದ್ರೆ ನೀವು ಹೆಚ್ಚು ಎಣ್ಣೆ ಹಾಕಿ ಯೂಸ್ ಮಾಡ್ತೀರಿ ಅಂತ ಆದ್ರೆ 4-5 ಉಂಡೆ ಹಾಕಿ ಸಹ ಕಾಯಿಸ್ಬೋದು. ಅದನ್ನ ನಾನು ಹೇಗೆ ಮಾಡುದು ಅಂತ ನಿಮ್ಗೆ ತೋರಿಸ್ತೇನೆ. ಇದೊಂದು ಸ್ವೀಟ್ ತಿಂಡಿ, ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗ್ತದೆ. ಮತ್ತೆ ಸಂಜೆ ಟೀಗೆ ಎಲ್ಲ ತಿನ್ಲಿಕ್ಕೆ ಒಳ್ಳೇದಾಗ್ತದೆ, ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗ್ತದೆ. ಮತ್ತೆ ಅದಕ್ಕೆ ಮಾತ್ರ ಅದೇ ನಾನು ಹೇಳಿದೆಲ್ಲ, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ನೀವು ಯೂಸ್ ಮಾಡ್ಲೇಬೇಕು. ನೋಡಿ, ಹೀಗೆ ಬೇಯಿಸಿ ಈ ರೀತಿ ಇರ್ಬೇಕು. ನಾವು ಬೇಯಿಸಿದ ಬೇಳೆ ಹೆಚ್ಚು ಬೆಂದಿರ್ಬಾರ್ದು, ಬೆಂದಿರ್ಬೇಕು. ನೋಡಿ, ಹೀಗೆ ಇದು ಬೆಲ್ಲದ ಪಾಕ ಮಾಡ್ಬೇಕು. ನಾವಿದ್ರದ್ದು ಬಾಣಲೆಯಲ್ಲಿ ಬೆಲ್ಲ ಹಾಕಿ ಚೆನ್ನಾಗಿ ಪಾಕ ಮಾಡ್ಬೇಕು. ತೆಂಗಿನಕಾಯಿ ತುರಿಯನ್ನು ಮತ್ತೆ ಹಾಕ್ಬೇಕು. ನೋಡಿ, ಹೀಗೆ ಪಾಕ ಬರ್ಬೇಕು ಬೆಲ್ಲದ್ದು. ಅದಕ್ಕೆ ತೆಂಗಿನ ತುರಿಯನ್ನ ಹಾಕ್ಬೇಕು. ಈಗ ನಾನು ತೆಂಗಿನ ತುರಿಯನ್ನು ಹಾಕ್ತೇನೆ. ನೋಡಿ, ಅದು ಬಂತು. ನೋಡಿ, ಹೀಗೆ ಬೆಲ್ಲದ ಪಾಕ ಬರ್ಬೇಕು. ಆಗ ಅದಕ್ಕೆ ತೆಂಗಿನ ತುರಿಯನ್ನು ನಾವು ಹಾಕ್ಬೇಕು ಅದಕ್ಕೆ. ಹೀಗೆ ತೆಂಗಿನ ತುರಿಯನ್ನು ಹಾಕಿ ನಾವು ಪಾಕ ಮಾಡ್ಬೇಕು. ಸರಿ ಮಿಕ್ಸ್ ಮಾಡ್ಬೇಕು ಇದನ್ನೆಲ್ಲ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಬೇಳೆ, ಬೆಲ್ಲ, ತೆಂಗಿನಕಾಯಿ ಇದು 3 ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಯಾಕಂದ್ರೆ ಅದನ್ನ ಮತ್ತೆ ನಾವು
ಚೆನ್ನಾಗಿ ಉಂಡೆ ಮಾಡ್ಬೇಕು. ಅದು ನಿಮ್ಗೆ ಗೊತ್ತಾಗ್ತದಲ್ಲ, ಹೆಚ್ಚು ಬೇಯಿಸ್ಬೇಡಿ. ಅಂದ್ರೆ ಪಾಕ ಮಾಡುವಾಗ ಸ್ವಲ್ಪ ಬೇಯಿಸಿ ಮಿಕ್ಸ್ ಆದ್ರೆ ಸಾಕು, ಮತ್ತೇನ್ ಮಾಡ್ಲಿಕ್ಕಿಲ್ಲ. ಇದರಲ್ಲಿ ಈಗ ಬೇಳೆ ನಿಮ್ಗೆ ಬೇಕಾದಾಗೆ ಬೇಯಿಸಿ. ಅಂದ್ರೆ ತುಂಬಾ ಬೇಯಿಸುದು ಬೇಡ, ತುಂಬಾ ಗಟ್ಟಿ ಇರಬಾರ್ದು. ತುಂಬಾ ಗಟ್ಟಿ ಇದ್ರೆ ಬೇಳೆ ನಮ್ಗೆ ಉಂಡೆ ಕಟ್ಲಿಕ್ಕೂ ಸಹ ಆಗುದಿಲ್ಲ. ಹಾಗಾಗಿ ಹದ ಬೇಯಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ತದಲ್ಲ ಒಂದು ಅಂದಾಜು ಬೇಳೆ ಬೇಯುವಾಗ, ಅಂದ್ರೆ ಎಷ್ಟು ನಾವು ಅದಕ್ಕೆ ಉಂಡೆ ಕಟ್ಲಿಕ್ಕೆ ಬೇಕು. ಹಾಗೆ ಸ್ವಲ್ಪ ಬೆಂದ ಕೂಡಲೇ ಅದು ಸರಿ ಆಗ್ತದೆ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ನಮ್ಗೆ ಉಂಡೆ ಕಟ್ಲಿಕ್ಕೆ ಈಸಿ ಆಗ್ತದೆ. ಇದಕ್ಕೆ 3 ಐಟಮ್: ತೆಂಗಿನಕಾಯಿ, ಬೆಲ್ಲ ಮತ್ತು ಬೇಳೆ. ಇದು 3 ಸೇರಿಸಿ ಮಾಡುವಂತ ಇದು ಪಾಕ. ಹೀಗೆ ಒಂದೊಂದೇ ಉಂಡೆ ಕಟ್ಟಿ ಇಡ್ಬೇಕು ನಾವು. ಅಂದ್ರೆ ಫ್ರೈ ಮಾಡ್ಲಿಕ್ಕೆ ಉಂಟು ಎಣ್ಣೆಯಲ್ಲಿ. ಅದು ಅಕ್ಕಿ ಹಿಟ್ಟನ್ನು ಮಾಡಿ ಅದಕ್ಕೆ ಮುಳುಗಿಸಿ ನಾವೀಗ ಫ್ರೈ ಮಾಡ್ಬೇಕು. ಅದರ ಮುಂಚೆ ಈ ರೀತಿ ಉಂಡೆ ಕಟ್ಬೇಕು. ನಾವು ಪಾಕ ಮಾಡಿದ್ದೇವೆ ನೋಡಿ, ಅದನ್ನ ಈ ರೀತಿ ಉಂಡೆ ಕಟ್ಟಿ ಇಡ್ಬೇಕು. ಇದು ನಾವು ಅಕ್ಕಿ ಹಿಟ್ಟು, ಅಂದ್ರೆ ನೀರ್ ದೋಸೆ ತರ ತುಂಬಾ ನೀರ್ ಮಾಡ್ಬೇಡಿ, ಹದ ದಪ್ಪ ಇರ್ಬೇಕು. ಯಾಕಂದ್ರೆ ಅದರಲ್ಲಿ ನಾವು ಉಂಡೆಯನ್ನು ಮುಳುಗಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ಇರ್ಲಿ. ನೋಡಿ, ಹೀಗೆ ಎಣ್ಣೆಯಲ್ಲಿ ಕಾಯಿಸ್ಬೇಕು. ನಾವಂದ್ರೆ 2 ಎಡೆ ಕಾಯಿಸ್ತಾ ಇದ್ದೇವೆ. ಜಾಸ್ತಿ ಎಣ್ಣೆ ಹಾಕಿ, ತುಂಬಾ ಎಣ್ಣೆ ಹಾಕಿ ಸಹ ಕಾಯಿಸ್ಬೋದು, 5-6 ಒಟ್ಟಿಗೆ ಸಹ ಕಾಯಿಸ್ಬೋದು. ಮತ್ತೆ ಇದು ಒಮ್ಮೆ ಕಾದ ನಂತರ ತುಂಬಾ ಪರಿಮಳ ಬರ್ತದೆ. ಇದು ರೆಡಿ ಆಗಿದೆ ಕಾದು. ತುಂಬಾ ಸ್ವೀಟ್ ಮತ್ತೆ ಟೇಸ್ಟ್ ಇರ್ತದೆ ಇದು ತಿನ್ಲಿಕ್ಕೆ. ಮತ್ತೆ ಇದು ಹೊರಗಿನ ಪದರ ಅದು ಅಕ್ಕಿ ಹಿಟ್ಟಿನಿಂದ ಮುಳುಗಿಸಿ ಕಾಯಿಸಿರುದಲ್ಲ, ಹಾಗಾಗಿ ಇದು ಟೇಸ್ಟ್ ಆಗಿರ್ತದೆ. ಇದನ್ನ ಮಾಡಿ ಟ್ರೈ ಮಾಡಿ ನೋಡಿ. ಮತ್ತೆ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಕಮೆಂಟ್ ಮಾಡಿ ನನ್ಗೆ ಅದರಲ್ಲಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕ್ತೇನೆ ಏನೆಲ್ಲ ಯೂಸ್ ಮಾಡ್ಬೇಕು ಅಂತ. ಇದಕ್ಕೆ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೇನೆ ನಾನು. ಥ್ಯಾಂಕ್ ಯು. ಮತ್ತೆ ಇದು ಇಷ್ಟ ಆದ್ರೆ ನಿಮ್ಗೆ ವಿಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನನ್ನ ಅಪ್ಡೇಟ್ಸ್ ನಿಮ್ಗೆ ಯಾವಾಗ್ಲೂ ಸಿಗ್ತಾ ಇರ್ತದೆ. ಮತ್ತೆ ಫ್ರೆಂಡ್ಸ್ ಗಳಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಮತ್ತೆ ನನ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.